ಬ್ಯಾಂಕ್ಗಳಲ್ಲಿ ಜನ ಇಟ್ಟಿರೋ ಹಣ ದೋಚೋಕೆ ಆಚೆ ಕಡೆಯಿಂದ ಕಳ್ಳರು ಪ್ಲಾನ್ ಮಾಡಿ ಸ್ಕೆಚ್ ಹಾಕಿ ಬಂದು ದೋಚ್ಕೊಂಡು ಹೋಗೋ ಘಟನೆಗಳನ್ನ ನೋಡಿದ್ರಿ ಕೇಳಿದ್ರಿ. ಆದ್ರೆ ದುಶ್ಮನ್ ಕಹಾ ಹೈ ಅಂದ್ರೆ ಬ್ಯಾಂಕ್ಗೆ ಅಂದರ್ ಹೈ ಅನ್ನೋ ಹಾಗೆ ಜನ ಕಟ್ಟಿದ ದುಡ್ಡಿಗೆ ಪಂಗನಾಮ ಹಾಕಿರೋ ಐನಾತಿ ಸಿಬ್ಬಂದಿ ಕತೆ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಸಾಲ ಪಡೆಯೋಕೆ ಅಂತ ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ಗೆ ಲಕ್ಷ ಹಣವನ್ನ ಜಮೆ ಮಾಡಿದ್ರು. ಲಕ್ಕನಾಯಕನಹಳ್ಳಿ, ರೇಣುಮಾಕಲಹಳ್ಳಿ, ಗುಂಡ್ಲಗುರ್ಕಿ ಸೇರಿದಂತೆ 5ಕ್ಕೂ ಹೆಚ್ಚು ಗ್ರಾಮಗಳ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಹಣವನ್ನ ಜಮೆ ಮಾಡಿ ಠೇವಣಿ ಇಟ್ಟಿದ್ರಂತೆ. ನಂತರ ಸಾಲ ಕೇಳೋಕೆ ಅಂತ ಬ್ಯಾಂಕ್ ಬಳಿ ಹೋದ್ರೆ ಬ್ಯಾಂಕ್ ಸಿಬ್ಬಂದಿ ಬ್ಯಾಂಕ್ಗೆ ಬೀಗ ಜಡ್ದು ಎಸ್ಕೇಪ್ ಆಗ್ತಾ ಇದ್ರು ಅಂತ ಆರೋಪ ಕೇಳಿಬಂದಿದೆ. ಇದರಿಂದ ಅನುಮಾನಗೊಂಡು ಬ್ಯಾಂಕಿನ ಪಾಸ್ಬುಕ್ಗಳನ್ನ ಪರಿಶೀಲನೆ ನಡೆಸಿದ್ರೆ ಮಹಿಳಾ ಸಂಘಗಳ ಜಮೆ ಹಣ ಬ್ಯಾಂಕ್ನಲ್ಲಿ ಇಲ್ಲ ಎಂಬುದು ಕಂಡು ಬಂದಿದೆ. ಸುಮಾರು 10 ಲಕ್ಷ ರೂಪಾಯಿ ಹಣವನ್ನ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ನ ಸಿಬ್ಬಂದಿ ದುರುಪಯೋಗ ಪಡಿಸಿಕೊಂಡಿರೋದು ಬೆಳಕಿಗೆ ಬಂದಿದೆ. ಆಗಿದ್ದೇವೆ. ನಮ್ಮ ಊರಿನ ಗ್ರಾಮದ ಹೆಸರು ಗುಂಡ್ಲಗುರ್ಕಿ. ನಾವು DCC ಬ್ಯಾಂಕಲ್ಲಿ 6 ವರ್ಷಗಳಿಂದ ಉಳಿತಾಯ ಖಾತೆ ತೆರೆದಿದ್ವಿ. 3 ವರ್ಷ ಅಲ್ಲಿ ಕಟ್ಟಿದ್ದಾದಮೇಲೆ ದಿಬ್ಬೂರು ಬ್ಯಾಂಕ್ಗೆ ಸಬ್ ಬ್ರಾಂಚ್ ಆಗಿ ಮಾಡಿದ್ದೀವಿ. ಸುತ್ತಮುತ್ತ ಹಳ್ಳಿಯವರೆಲ್ಲ ಅಲ್ಲೇ ಕಟ್ಕೊಟ್ರಿ ಅಂತ ಹೇಳಿದ್ರು. ಅಲ್ಲೇ ಕಟ್ಕೊಂಡು ಒಂದ್ಸರಿ 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿಬಿಟ್ಟು ಮತ್ತೆ ಲೋನ್ ಮಾಡ್ಕೊಡ್ತೀವಿ ಅಂದರು. 3 ಲಕ್ಷ ಲೋನು ಕೊಟ್ಟಿದ್ರು. ಲೋನ್ ತೆಗೆದುಕೊಂಡು ನಾವು ತಿಂಗಳು ಏನು ಪೇಮೆಂಟ್ ಮಾಡಬೇಕು ಅದು ಕರೆಕ್ಟ್ ಟೈಮ್ಗೆ ನಾವು ಪೇಮೆಂಟ್ ಮಾಡಿದ್ದೀವಿ. ಮತ್ತೆ 3 ಲಕ್ಷ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ 1 ಲಕ್ಷಕ್ಕೆ ಡೆಪಾಸಿಟ್ ಮಾಡಿಸ್ಕೊಂಡು 1 ವರ್ಷ ಆಯಿತು. 1 ವರ್ಷದಿಂದ ನಮ್ಗೆ ಲೋನು ಮಾಡಿಕೊಟ್ಟಿಲ್ಲ, ನಮ್ಮ ಉಳಿತಾಯ ಅಮೌಂಟು ನಮಗೆ ವಾಪಸ್ ಕೊಟ್ಟಿಲ್ಲ. ಮತ್ತು 1 ವಾರದಿಂದ ಬಂದು ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಪೊಲೀಸ್ ಸ್ಟೇಷನಲ್ಲಿ. ಯಾವುದೇ ರೀತಿ ನಮಗೆ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾವುದೇ ನಮಗೆ ಅನ್ಯಾಯ ಆಗಿರುವಂಥ ಇದರಲ್ಲಿ ನಮ್ಗೆ ನ್ಯಾಯನ ಒದಗಿಸ್ಕೊಡ್ತಾ ಇಲ್ಲ. ಮತ್ತು ಇಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಮತ್ತೆ DCC ಬ್ಯಾಂಕಲ್ಲಿ ಹೋಗಿ ಅಲ್ಲೂ ಹೇಳಿದ್ದೀವಿ. ಒಂದು ಸರಿ ಬಂದು ಅಲ್ಲಿ ಮಾತಾಡಿದ್ವಿ, ಮೇಡಮ್ ಈ ಥರ ಆಗಿದೆ, ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ನ್ಯಾಯ ಒದಗಿಸ್ಕೊಡಿ ಅಂದರೆ ಇದಕ್ಕೂ ನಮ್ಗೆ ಸಂಬಂಧ ಇಲ್ಲಮ್ಮ ಅಂದರೆ, ಮೇಡಮ್ ನೀವು ಕಟ್ಟ ಅಂತ ಹೇಳಿದ್ದಕ್ಕೆ ನಾವು ಅಲ್ಲಿ ಕಟ್ಟಿರೋದು, ಆದರೂ ನಮಗೆ ಯಾವುದೇ ರೀತಿ ನ್ಯಾಯ ಒದಗಿಸಿಕೊಟ್ಟಿಲ್ವಲ್ಲ, ಏನು ಮಾಡಬೇಕೀಗ ಅಂತ ಹೇಳಿದ್ದಕ್ಕೆ ನೀರು ಒಳಗೆ ಹೋಗಿದ್ದೀಯಮ್ಮ, ಮತ್ತು ನೀವು ಏನು ಮಾಡ್ತೀರ ಬರೋದನ್ನು ನಿಧಾನಕ್ಕೆ ವಸೂಲು ಮಾಡ್ಕೊಳ್ರಿ, ಇವಾಗ ಏನು ಮಾಡೋಕ್ಕಾಗಲ್ಲ ಅಂತ ಅವರೆಷ್ಟು ಲೇಜಿಯಾಗಿ ಮಾತಾಡಿದ್ರು. ಮತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಪ್ರೆಸ್ ಮೀಟ್ ಮಾಡೋಕ್ಕೆ ನಾವು ಬಂದಿದ್ದೀವಿ. ಈಗ ಅವರು ಏನು ಹೇಳ್ತಿದ್ರು ಲಾಸ್ಟಿಗೆ ದುಡ್ಡು ತಿಂದಾಕಿದ್ದಾರೆ. ನಮ್ಮ ಅಕೌಂಟಲ್ಲಿ 0 ಬ್ಯಾಲೆನ್ಸ್ ತೋರಿಸ್ತಿದೆ. ನಮ್ಮ ಅಕೌಂಟಲ್ಲಿ 1.5 ಲಕ್ಷ ಇರಬೇಕು. ನಮ್ಮ 2 ಸಂಘ ಇದೆ, ನಾವು ಒಂದೇ ಹತ್ರ 2 ಸಂಘ ಮಾಡಿದ್ದೀವಿ. 2.5 ಲಕ್ಷ ಇರಬೇಕು. ನಮ್ಮ ಅಕೌಂಟಲ್ಲಿ 0 ಬ್ಯಾಲೆನ್ಸ್ ತೋರಿಸ್ತಿದೆ. ಎಷ್ಟು ಸಂಘಗಳು ಹಿಂಗೆ ಮಾಡಿದ್ದಾರೆ? ತುಂಬ ಅನೇಕ ಸಂಘಗಳು ಮಾಡಿದ್ದಾರೆ. ನಾವು 5 ಸಂಘದ ಮಾತ್ರ ಕಂಪ್ಲೇಂಟ್ ಮಾಡಿದ್ದೀವಿ. ಟೋಟಲ್ ಆಪ್ತಲ್ಲಿ ಎಷ್ಟು ಸಂಘಗಳು ಬರುತ್ತೆ? 60 ಸಂಘ ಬರುತ್ತೆ. 60 ಸಂಘ ಬರುತ್ತೆ. ಎಷ್ಟು ಲಕ್ಷವರೆಗೂ ಫ್ರಾಡ್ ಮಾಡಿದ್ದಾರೆ? 6.5 ಲಕ್ಷವರೆಗೂ ಫ್ರಾಡ್ ಮಾಡಿದ್ದಾರೆ. ರೇಣುಮಕ್ಕಳಲ್ಲಿ ಹೇಳಮ್ಮ ಏನಾಗಿದೆ? ನಾವು ಸುಮಾರು ಒಂದು 4-5 ವರ್ಷದಿಂದ DCC ಬ್ಯಾಂಕಲ್ಲೇ ಉಳಿತಾಯ ಅಕೌಂಟ್ ಮಾಡಿಸ್ಕೊಂಡು ಉಳಿತಾಯ ಮಾಡ್ತಿದ್ವಿ. ನಾವು 10 ಜನ ಸಂಘ ಮಾಡಿದ್ದೀವಿ. ಸಂಘದಲ್ಲಿ 50 ರೂಪಾಯಿ ವಾರ ಉಳಿತಾಯ ಮಾಡ್ಕೊತಿದ್ವಿ. ಆ ಉಳಿತಾಯ ಹಣ ತಗೊಂಬಂದು DCC ಬ್ಯಾಂಕಲ್ಲಿ ಅಕೌಂಟಿಗೆ ಡೆಬಿಟ್ ಮಾಡ್ತಾಯಿದ್ವಿ. ಒಂದು 2-3 ವರ್ಷ ಆಯಿತು. ಇಲ್ಲಿ ಲೋನ್ಗಳು ಕೇಳಿದ್ರೆ ಕೊಡಲಿಲ್ಲ. ಬೇಡ, ನಾವು ಸ್ವಂತ ಉಳಿತಾಯ ಮಾಡ್ಕೊಳ್ಳೋಣ ಅಂತ ನಾವು ಸೈಲೆಂಟ್ ಆಗೋದ್ವಿ. ಆಮೇಲೆ DCC ಬ್ಯಾಂಕ್ ಮರ್ಜಾಗಿ ವ್ಯವಸಾಯ ಕೃಷಿ ಬ್ಯಾಂಕು ಅಂತೇಳಿ ದಿಬ್ಬೂರಲ್ಲಿ ಸೊಸೈಟಿ ಥರ ಮಾಡಿದ್ರು, ಸಹಕಾರ ಸಂಘ ಅಂತೇಳಿ. ಅದರಲ್ಲಿ ಇಲ್ಲಿ ಅಕೌಂಟ್ಗಳು ಯಾರ್ಯಾರಿದ್ವು ಅಲ್ಲಿ ಟ್ರಾನ್ಸ್ಫರ್ ಮಾಡಿರಿ, ನಾವು ನಮ್ಮ ವ್ಯವಸಾಯ ಸಂಘದಿಂದ ಲೋನ್ಗಳು ಕೊಡಿಸ್ತೀವಿ ಬಡ್ಡಿ ಇಲ್ಲದೇ ಅಂತ ಹೇಳಿದ್ದಕ್ಕೆ ನಾವು ಇಲ್ಲಿದ್ದ ಅಮೌಂಟ್ ಎಲ್ಲ ಡ್ರಾ ಮಾಡಿಬಿಟ್ಟು ನಾವು ಅಲ್ಲಿ ತೊಗೊಂಡೋಗಿ ಡಿಪಾಸಿಟ್ ಮಾಡಿದ್ವಿ. ಡಿಪಾಸಿಟ್ ಮಾಡಿ 2 ವರ್ಷ ಆಯಿತು. ಲೋನುಗಳು ಕೊಡಲಿಲ್ಲ ಅವರು. ಹೋಗ್ಲಿ, ಬೇಡ, ನಮಗೆ ಲೋನ್ ಬೇಡ, ನಾವು ಬೇರೆ ಸಂಘಗಳಲ್ಲಿ ಲೋನ್ಗಳು ತೊಗೊತೀವಿ, ನಾವು ಕಟ್ಟಿರೋ ಉಳಿತಾಯ ಹಣ ಆದರೂ ನಮ್ಗೆ ವಾಪಸ್ ಕೊಡಿ ಅಂತ ಕೇಳಿದ್ರು 1 ವರ್ಷದಿಂದ ಫ್ರಾಡ್ ಮಾಡಿಬಿಟ್ಟು ನಮ್ಗೆ ಹಣನೂ ವಾಪಸ್ ಕೊಡ್ತಾ ಇಲ್ಲ. ನಾನಿವಾಗ ವರ್ಷದಲ್ಲಿ 3 ಲಕ್ಷ ಸಾಲ ಮಾಡಿ ಇವಾಗ ಸಾಲಕ್ಕೆ ಬಡ್ಡಿ ಕಟ್ತಾ ಇದ್ದೀನಿ. ಇವಾಗ ನನ್ನ ಕಷ್ಟಕ್ಕೆ ನಾನು ಉಳಿತಾಯ ಮಾಡ್ಕೊಂಡ್ರೆ ಹಣನೂ ನನಗೆ ವಾಪಸ್ ಕೊಡ್ರಿ ಅಂತ ಕೇಳ್ತಾಯಿದ್ರು. ಈ ಹಣನ ನಮ್ಗೆ ವಾಪಸ್ ಕೊಡ್ತಾ ಇಲ್ಲ. ನೀವೆಷ್ಟು ಹಣ ಕಟ್ಟಿದ್ರಿ? ನಾವು ನನ್ನ ಸ್ವಂತದ್ದು ಲೋನ್ ಕೊಡ್ತೀವಿ ಅಂದಿದ್ದಕ್ಕೆ ನಮ್ಮ ಸಂಘದ್ದೆಲ್ಲ 30,000ನೇ ಇದ್ದಿದ್ದು. 70,000 80,000 ಡಿಪಾಸಿಟ್ ಮಾಡಿದ್ರೆ ಲೋನ್ ಕೊಡೋದು ಅಂತ ಹೇಳಿದ್ದಕ್ಕೆ ನಮ್ಮ ಮನೇಲಿ ಮೇಕೆಗಳಿದ್ವು, ಅವು ಮಾರಿಬಿಟ್ಟು 40,000 ನಾನು ಒಬ್ಬಳದೇ ಕಟ್ಟಿದ್ದೀನಿ. ಈಗ ನಿಮ್ಮ ಸಂಘದಲ್ಲಿ 2,000 ಕಟ್ರಿ ಅಂತ ಹೇಳಿದ್ದಕ್ಕೆ ನಮ್ಮ ಹತ್ರ ಇವಾಗ ನಾವೆಲ್ಲ ಕೂಲಿ ಮಾಡೋರು ಏಕಾಏಕಿ ಒಂದೇ ಸಾರಿ 2,000 ಕಟ್ರಿ ಅಂದರೆ ನಮ್ಮ ಹತ್ರ ಇಲ್ಲ. ನಿನ್ನ ಹತ್ರ ಇದ್ದರೆ ಕಟ್ಟು, ಅವ್ರು ಲೋನ್ ಕೊಟ್ಟಾಗ ಲೋನಲ್ಲಿ ನಿಮಗೆ ವಾಪಸ್ಸು ಇದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಕ್ಕೆ ನಮ್ಮ ಸಂಘದವರೆಲ್ಲ ಒಪ್ಪಿಗೆ ತಗೊಂಡು ನನ್ನ ಹಣ ನಮ್ಗೆ ವಾಪಸ್ ಕೊಡ್ತೀರಿ ಅಂತ ಅವ್ರು ಹೇಳಿದ್ದಕ್ಕೋಸ್ಕರ ನನ್ನ ಸ್ವಂತದ ದುಡ್ಡು 40,000, ಸಂಘದ್ದು 35,000. ಈಗ ಅವ್ರು ಏನು ಫ್ರಾಡ್ ಮಾಡಿದ್ದಾರೆ? ಅವರು ಯಾರು ತಿಂದಾಕಿದಾರೋ ಗೊತ್ತಿಲ್ಲ. ಕ್ಯಾಶಿಯರ್ನ ಕೇಳಿದ್ರು, ಇದು ಅಧ್ಯಕ್ಷನ ಕೇಳಿದ್ರು, ಕೊಡಿಸ್ತೀವಿ ಅಂತೇಳಿ ಒಂದು
3 ತಿಂಗಳಿಂದ ಒಂದು ಸಂಘ ಮೀಟಿಂಗ್ ಇಟ್ಕೊಂಡಿದ್ರು ಕಮಿಟಿ. ಆ ಕಮಿಟಿಯಲ್ಲಿ ಹೋಗಿ ಕೇಳಿದಾಗ ಮುಂದಿನ ತಿಂಗಳು 20ನೇ ತಾರೀಕು ನಿಮ್ಮ ಅಮೌಂಟ್ ನಿಮ್ಗೆ ವಾಪಸ್ ಕೊಡಿಸ್ತೀವಿ ಅಂತ ಅವತ್ತೇ ಹೇಳಿದ್ರು ಅಧ್ಯಕ್ಷರು. ಮುಂದಿನ ತಿಂಗಳು ನೀವು ಅಕೌಂಟ್ಗೆ ಹಾಕಿದ ದುಡ್ಡನ್ನ ಅವ್ರು ಇಟ್ಕೊಂಡಿದ್ದಾರೋ ಇಟ್ಕೊಂಡಿಲ್ವಾ? ಇಲ್ಲ, ಇದು ಸಂಘನೇ, ಇದು ವ್ಯವಸಾಯ ಸಹಕಾರ ಸಂಘನೇ ಅಲ್ಲಿ ಬಾಕ್ಲಾಕ್ಬಿಟ್ಟಿದ್ದಾರೆ. ಬ್ಯಾಂಕೇ ಇಲ್ಲ, ಅಲ್ಲಿ ಮುಚ್ಚಿಬಿಟ್ಟಿದ್ದಾರೆ ಬಾಕ್ಲು. ನಿಮ್ಮ ಹೆಸರಲ್ಲಿ ಲೋನ್ ಏನು ಮಾಡ್ಕೊಂಡಿದ್ದಾರೆ? ಮತ್ತೆ ಲೋನ್ ನಮಗೆ ಕೊಟ್ಟಿಲ್ಲ ಸರ್. ಇನ್ನು ಮಹಿಳಾ ಸ್ವಸಹಾಯ ಸಂಘಗಳ ಹಣ ದುರುಪಯೋಗ ಸುದ್ದಿ ತಿಳಿತಾ ಇದ್ದಂತೆ ಮಹಿಳೆಯರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರಿಗೆ ದೂರು ನೀಡಿದ್ದಾರೆ. ಪೊಲೀಸರು ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ನ ಕಾರ್ಯದರ್ಶಿ ಕಾರ್ತಿಕ್ ಅವರನ್ನ ಕರೆಸಿ ವಿಚಾರಣೆ ನಡೆಸಿದ್ರೆ ಕಾರ್ತಿಕ್ ಹಣ ದುರುಪಯೋಗ ಒಪ್ಕೊಂಡಿದ್ದಾನೆ. ಸುಮಾರು 6 ಲಕ್ಷ ರೂಪಾಯಿ ಹಣವನ್ನ ಬ್ಯಾಂಕ್ನ ನಿರ್ದೇಶಕ ಹಾಗೂ ಕಾಂಗ್ರೆಸ್ ಮುಖಂಡ ಸುಬ್ರಾಯಪ್ಪ ಅನಧಿಕೃತವಾಗಿ ಪಡೆದಿದ್ದು, ಅವರು ಹಣ ವಾಪಸ್ ನೀಡಿದ ತಕ್ಷಣ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಹಣ ನೀಡೋದಾಗಿ ತಿಳಿಸಿದ್ದಾನೆ. ಸಿಎಗೆ ಸಂಘದಿಂದ ನಾವು ಉಳಿತಾಯ ಅಮೌಂಟ್ ಕಟ್ಟಿಸ್ಕೊಂಡಿದ್ದೆ. ಈ ಉಳಿತಾಯ ಅಮೌಂಟ್ ಕಟ್ಟಿಸ್ಕೊಂಡು ಲೋನ್ಸ್ ಕೊಡಬೇಕಾಗಿತ್ತು. ಅಲ್ಲಿ ಡಿ ಸಿ ಬ್ಯಾಂಕಲ್ಲಿ ಕಮಿಟಿಗೆ ಇದಾಗಿದ್ದು SHG ಸಂಘದ್ದು ಲೋನ್ಸ್ ಈಗ ಯಾವಾಗ ನಮ್ಮ ಹತ್ರ ಇತ್ತು, ನಾವು ನಮ್ಮ ಕಮಿಟಿಯಲ್ಲೇ ಸ್ವಲ್ಪ ಕೆಲವು ಡೈರೆಕ್ಟರ್ಸು ಅಮೌಂಟ್ ಇಸ್ಕೊಂಡು ಕೊಟ್ಬಿಡ್ತೀನಿ ಕೊಡು ಅಂತ ಇಸ್ಕೊಂಡ್ರು ನನ್ನ ಹತ್ರ. ಆಮೇಲೆ ಇವಾಗ ಅಂದ್ಕೊಂಡಿದ್ರು ಇವ್ರು ಯಾವ ಸಂಘಗಳವ್ರು ಯಾವಾಗ ಬಂದುಬಿಟ್ಟು ನನ್ನ ಅಮೌಂಟ್ ಕೇಳ್ತಾಯಿದ್ರು. ಆವಾಗ ನನ್ನ ಹತ್ರ ಕೊಡೋಕ್ಕಿಲ್ಲ, ಅವನ್ನ ಕೇಳಿಲ್ಲ, ಅದು ಬರಬೇಕು ಇದು ಬರಬೇಕು ಅಂದ್ಕೊಂಡೆ ನನಗೆ ಹೇಳ್ಕೊಂಡೆ ಬಂದು ಸತಾಯಿಸಿದೆ. ನಾನು ಇವ್ರಿಗೆ ಹೇಳಿ ಇವ್ರ ಹತ್ರ ನಾನು ದೂರ ಹೋಗ್ಬಿಟ್ಟೆ. ಆದ್ದರಿಂದ ಇವರು ಸಹಿಸಲಾಗಿದ್ರು ಇವಾಗ ಇಲ್ಲಿವರೆಗೂ. ಡೈರೆಕ್ಟ್ ಯಾರು ಇಸ್ಕೊಂಡಿದ್ದಾರೆ ಸರ್? ಡೈರೆಕ್ಟ್ ಯಾರು ಇಸ್ಕೊಂಡಿದ್ದಾರೆ? ಸರ್ ಸುಬ್ರಾಯಪ್ಪ ಅಂತ. ಎಷ್ಟು ಇಸ್ಕೊಂಡಿದ್ದಾರೆ ಸರ್? ಅವರು 6.5 ಕೊಡಬೇಕು. 6.5 ಲಕ್ಷ ಈಗ ಕೇಳಿದ್ರೆ ಏನು ಹೇಳ್ತಾರೆ? ಕೊಡ್ತಾರಂತೆ. ಅವ್ರು ಯಾವುದೋ ಅಮೌಂಟ್ ಆಗಬೇಕಾಗಿತ್ತು, 4-5 ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದು. ಬೆಳಗ್ಗೆ ಸಹ ಕೇಳಿದ್ದೆ, ಕೊಡ್ತೀನಿ ಅಂತ ಹೇಳಿದರು. ಅಷ್ಟರೊಳಗೆ ಇವರು ಈ ಥರ ಬಂದು ಇದು ಮಾಡಿದ್ದಾರೆ. ಆ ಥರ ಎಷ್ಟು ಸಂಘದಿಂದ ಇಸ್ಕೊಂಡ್ರು ಸರ್? ಎಷ್ಟು ಸಂಘಕ್ಕೆ ದುಡ್ಡು ಕೊಡ್ಬೇಕೀಗ? ಸರ್ ನಾವು ಕೊಡ್ಬೇಕು ಸರ್, ಸುಮಾರು ಒಂದು 12 ಸಂಘದವರೆಗೂ ಕೊಡ್ಬೇಕು ಸರ್. ಅಂದರೆ ಅವರು ಠೇವಣಿ ಇಟ್ಟಾಣ ಇದು? ಹೌದು ಸರ್, ಠೇವಣಿ ಇಟ್ಟಾಣ. ಈಗ ಒಂದೊಂದು ಸಂಘದವ್ರು ಎಷ್ಟು ಠೇವಣಿ ಇಟ್ಟಿದ್ದಾರೆ ಸರ್? ಅದು ಅವರದ್ದು ಒಬ್ಬೊಬ್ಬರು ಒಂಥರ ಇಟ್ಟಿರ್ತಾರೆ ಸರ್. ಅದು 10,000ದಿಂದ 50,000 ಲಕ್ಷ ಆ ಥರವರೆಗೂ ಇಟ್ಟಿರ್ತಾರೆ ಸರ್. ಈಗ ಆಫೀಸ್ ಓಪನ್ ಮಾಡ್ತಾ ಇಲ್ವಾ ಈಗ ಸರ್? ಓಪನ್ ಮಾಡ್ತಾ ಇದೀವಿ ಸರ್. ರೇಷನ್ ಕೊಡೋಕೆ ಹೋದಾಗ ಮಾತ್ರ ಓಪನ್ ಮಾಡಲ್ಲ ಅಷ್ಟೇ. ನೆಕ್ಸ್ಟ್ ಇರೋ ಸ್ಟಾಫ್ ಒಬ್ಬನೇ ಆಗಿರೋದ್ರಿಂದ ಅಲ್ಲಿಗೆ ಹೋದಾಗಿದ್ವಿ. ಈಗ ಮತ್ತೆ ಬ್ಯಾಂಕ್ ಕಡೆಗೆ ಬಂದಾಗ ಓಪನ್ ಮಾಡಲ್ಲ. ಸೆಕ್ರೆಟರಿನಲ್ಲಿ? ಹೌದು ಸರ್. ಒಟ್ನಲ್ಲಿ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆದ್ರೆ ಕಿರುಕುಳ ಹೆಚ್ಚಾಗುತ್ತೆ ಅಂತ ಸ್ಥಳೀಯ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ನಿಂದ ಸಾಲ ಪಡೆಯೋಕೆ ಅಂತ ಠೇವಣಿ ಹಣ ಜಮೆ ಮಾಡಿದ್ರೆ ಸಹಕಾರ ಬ್ಯಾಂಕ್ನಿಂದಲೂ ಮಹಾ ಮೋಸ ಆಗಿರೋದಂತೂ ವಿಪರ್ಯಾಸವೇ ಸರಿ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.